ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬ್ಲಾಗ್ನ ನಾನು ಫಸ್ಟು ಸ್ನಾನ ಮಾಡಿಕೊಂಡು ನಂತರ ಬ್ರೇಕ್ಫಾಸ್ಟ್ ಮಾಡೋದನ್ನು ಸ್ಟಾರ್ಟ್ ಮಾಡ್ತೀನಿ. ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ, ಬಂದು ತಿಂಡಿ ಮಾಡ್ತೀನಿ. ಇವಾಗ ಸ್ನಾನ ಪೂಜೆ ಆಯಿತು. ನಾನಿವತ್ತು ಬ್ರೇಕ್ಫಾಸ್ಟು ವೆಜ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಫಸ್ಟು ನಾನು ಇವಾಗ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ತೀನಿ. ನೋಡಿ, ಮೆಣಸಿನ್ಕಾಯಿ ಆಯಿತು. ಇವಾಗ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕುಕ್ಕರ್ ಇಟ್ಟಿದ್ದೀನಿ. ಈರುಳ್ಳಿ ಹೆಚ್ಕೊಂಡಾಯಿತು. ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ. ನೋಡಿ, ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕ್ಕೊಳ್ತೀನಿ. ನೋಡಿ, ವೆಜ್ ಬಿರಿಯಾನಿಗೆ ಏನೇನು ಹಾಕ್ತಾ ಇದ್ದೀನಿ ಅಂತಂದರೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ 2 ಕಟ್ ಮಾಡ್ಕೊಂಡಿದ್ದೀನಿ, 1 ಟೊಮೆಟೊ, ಸ್ವಲ್ಪ ಗೋಡಂಬಿ, ಸ್ವಲ್ಪ ರಾಜ್ಮಾ ನೆನೆಸಿಟ್ಕೊಂಡಿದ್ದೆ, ಹೇಗೆ ಬರುತ್ತೆ ಅಂತ ನೋಡೋಣ ಬಿರಿಯಾನಿ, ಮತ್ತು ಕ್ಯಾರೆಟು ಬೀನ್ಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದಿದೆ, ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಪಟ ಅಂತ ಹಾಕೋಣ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹೀಗೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ನಾನಿಲ್ಲಿ ಸ್ಮಿತ್ ಆ್ಯಂಡ್ ಹೋಮ್ ಅನ್ನೋ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ರೆಡಿಮೇಡ್ ತರಿಸ್ಕೊಂಡಿದ್ದೆ, ಮಾಡಿಟ್ಕೊಂಡಿರಲಿಲ್ಲ ಅಂತ. ನೋಡಿ, ಇವಾಗ ಒಂದು ಮಿಕ್ಸ್ ಕೊಡೋಣ ಇದಕ್ಕೆ. ಇವಾಗ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಬಂದಿದೆ. ಇವಾಗ ನಾನು ಏನು ಮಾಡ್ತೀನಿ, ವೆಜಿಟೇಬಲ್ಸ್ ಹಾಕ್ಕೊಳ್ತೀನಿ. ನಾನು ವೆಜಿಟೇಬಲ್ಸ್ ಎಲ್ಲ ರಾತ್ರಿನೇ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ, ಈಸಿ ಆಗುತ್ತೆ ಅಂತ. ಇದು ಸ್ವಲ್ಪ ಈಗ ಗೋಲ್ಡನ್ ಬ್ರೌನ್ ಬಂತು ಈರುಳ್ಳಿ. ಇವಾಗ ಇದು ಸ್ವಲ್ಪ ಸ್ಮೂತ್ ಆದರೆ ಸಾಕು. ಟೊಮೆಟೊ ಹಾಕ್ಕೊಳ್ತೀನಿ. ನಾನಿವಾಗ ರಾಜ್ಮಾ ನೆನೆಸಿಟ್ಕೊಂಡಿದ್ನಲ್ಲ, ಇದು ಹೊಸದಾಗ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ರಾಜ್ಮಾ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಕೋರು ಹಾಕ್ತಾರೆ ಏನೋ, ನನಗೆ ಗೊತ್ತಿಲ್ಲ. ನಾನು ಇದೇ ಫಸ್ಟ್ ಟೈಮು ಅದು ಮಾಡ್ತಾಯಿರೋದು. ಮತ್ತು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತೀನಿ. ಇದನ್ನು ಗೋಡಂಬಿನ ಇವಾಗ ಹಾಕ್ಕೊಳ್ಳಲ್ಲ, ಲಾಸ್ಟಿಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಇದಾಗಬೇಕು ಅದು. ಇಲ್ಲಿ ಅಕ್ಕಿ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಹಾಕಿದ್ರೆ ಅದು ಬಿರಿಯಾನಿಗೆ ಒಂದು ಹೊಸ ಫ್ಲೇವರೇ ಬರುತ್ತೆ. ನೋಡೋಣ, ಈಗ ಇದು ಚೆನ್ನಾಗಿ ಸಾಫ್ಟ್ ಆಗಲಿ. ಇವಾಗ ನೋಡಿ, ಪಟ ಅಂತ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ತಕ್ಕನಾಗಿ ಹಾಕ್ಕೊಳ್ತಿದ್ದೀನಿ. ನಾವು ಸ್ವಲ್ಪ ಖಾರನೇ ತಿನ್ನೋದು ಜಾಸ್ತಿ, ಹಾಗಾಗಿ ಖಾರ ಅಂದರೆ ಇಷ್ಟ, ಸ್ವೀಟ್ಗಿಂತ. ಜೀವನದಲ್ಲಿ ಖಾರ ಕಹಿ ಎಲ್ಲವೂ ಇರಬೇಕು, ಹಾಗಾದ್ರೇ ಜೀವನ ಚೆನ್ನಾಗಿರೋದು. ಬರೀ ಸ್ವೀಟೇ ಇದ್ದರೆ ಏನಾಗುತ್ತೆ, ಡಯಾಬಿಟೀಸ್ ಬರುತ್ತೆ. ಅದಕ್ಕೆ ನನ್ನ ಮಗನಿಗೆ ನನ್ನ ಮಾತು ಕೇಳಿದ್ರೆ ನಗು ಬರ್ತಿದೆ. ನೀವೇನು ಹೇಳ್ತೀರಾ ಫ್ರೆಂಡ್ಸ್? ನೋಡಿ, ಇವಾಗ ಒಳ್ಳೆ ಮಿಕ್ಸ್. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ. ನೋಡಿ, ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಬಿಡ್ಬೇಕು. ಆವಾಗ ಅದು ಮೇಲೆ ಬಿಳಿ ಕೆಳಗಡೆ ರೆಡ್ಡು ಆ ಥರ ಬರಲ್ಲ. ಚೆನ್ನಾಗಿ ಎಲ್ಲ ಕಡೆನೂ ಒಂದೇ ಥರ ಬರುತ್ತೆ.
ಇವಾಗ ಈ ಕಡೆ ನಾನು ಹಾಲು ಕಾಯಕ್ಕೆ ಇಡ್ತೀನಿ. ಇವಾಗ ಒಂದು ಕಡೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ, ಒಂದು ಕಡೆ ಪಲಾವ್ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಹೊತ್ತು ತುಂಬ ಬ್ಯುಸಿ ಇರುತ್ತೆ. ನಾನಿವಾಗ ನೀರು ಸೇರಿಸ್ಕೊಂಡೆ. ಇವಾಗ ನೀರು ಸೇರಿಸ್ಕೊಂಡಿದ್ದೀನಿ ನಾನು. ಇದರಲ್ಲಿ 3 ಲೋಟ ಹಾಕ್ಕೊಂಡು ಸ್ವಲ್ಪ ಬಿಡಿಯಾಗಿ ಬರಲಿ ಅಂತ ನೋಡಿ. ಇವಾಗ ಒಂದು ಒಳ್ಳೆ ಫೈನ್ ಕುದೀತಾ ಇದೆ. ಇವಾಗ ನಾನು ಗೋಡಂಬಿ ಸೇರಿಸ್ತೀನಿ. ಯಾಕೆ ಫಸ್ಟ್ ಸೇರಿಸಲ್ಲ ಅಂದರೆ ತುಂಬ ಚೆನ್ನಾಗಿ ಬೆಂದೋದಂಗೆ ಆಗ್ಬಿಡುತ್ತೆ ಅಂತ ಲಾಸ್ಟಲ್ಲಿ ಸೇರಿಸ್ತೀನಿ. ಇವಾಗ ನಾನು ಲಿಡ್ ಕ್ಲೋಸ್ ಮಾಡ್ತೀನಿ. ಒಂದು 3 ವಿಷಲ್ ಬಂದಮೇಲೆ ಆಫ್ ಮಾಡೋದು. ನೋಡೋಣ ಇವಾಗ 3 ವಿಷಲ್ ಆದಮೇಲೆ ಆಫ್ ಮಾಡೋಣ. ನೋಡಿ ಇವಾಗ ವಿಷಲೆಲ್ಲ ಆರಾಯಿತು. ಫೈನ್ ಬಿರಿಯಾನಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇವಾಗ ನಾನು ಇದನ್ನು ಮಾಡ್ತೀನಿ, ಊಟ ಮಾಡ್ತೀನಿ. ಎಷ್ಟು ಚೆನ್ನಾಗಿ ರೆಡ್ಗೆ ಬಂದಿದೆ. ನಾನು ನಮ್ಮನೆಯಲ್ಲಿ ಒಂದು ಫೈನ್ ವೆಜ್ ಬಿರಿಯಾನಿ ರೆಡಿ ಮಾಡಿದೆ. ಇಲ್ಲಿಗೆ ಇವತ್ತಿನ ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಬ್ಲಾಗು ಎಂಡ್ ಆಗ್ತಾಯಿದೆ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಶೇರ್ ಮಾಡಿ. ಬಾಯ್.